ನಮಸ್ಕಾರ ಎಲ್ಲರೂ ಹಂಗಿದ್ರಿ. ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ನಾವು ಅದೇವಿ ಸಿರ್ಸಿ ಒಳಗೆ. ನಿನ್ನೆ ನೈಟ್ ಭಾಳ ಲೇಟಾಗಿ ಬಂದ್ವಿ, ಸುಸ್ತಾಗಿಬಿಡ್ತು. ಸೊ ಹಂಗೆ ಊಟ ಮಾಡಿ ಮಕ್ಕೊಂಬಿಟ್ಟೇವಿ. ಸಿರ್ಸಿ ಒಳಗೆ ಒಂದು ರೂಮ್ ಬುಕ್ ಮಾಡಿದ್ವಿ, ಅಲ್ಲೇ ಬಂದು ಸ್ಟೇ ಮಾಡೇವಿ. ಸಿರ್ಸಿಗೆ ಬಂದೇವಿ ಅಂದಮೇಲೆ ಸಿರ್ಸಿ ಮಾರಿಕಾಂಬಾಗೆ ಹೋಗ್ಲಿಕ್ಕಂತಂದ್ರೆ ಹಾಗೆ ಮಾರಿಕಾಂಬಾ ದೇವಿಗೆ ಹೋಗ್ಬೇಕಂತಂದ್ರೆ ಸಿರ್ಸಿಗೆ ಬಂದೇವಿ. ಸೊ ಸಿರ್ಸಿ ಒಳಗೆ ಸ್ಟೇ ಮಾಡೇವಿ. ಸೊ ಈಗ ಹೋಗೋ ಮುಂದೆ ದೇವಿ ದರ್ಶನ ಮಾಡಿಕೊಂಡು ಸೊ ನಾಷ್ಟ ಮಾಡಿ ಆಮೇಲೆ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ, ಡೈರೆಕ್ಟಾಗಿ ಊರಿಗೆ ಹೋಗ್ಬೇಕು ಅಂದ್ಕೊಂಡೇವಿ. ಸೊ ರೋಡೂ ಎಲ್ಲೆಲ್ಲಿ ಆಗ್ತೈತಿ, ಹೆಂಗೆ ಆಗ್ತೈತಿ. ಮತ್ತು ಜರ್ನಿ ಸ್ಟಾರ್ಟ್ ಆಗೈತಿ ಇವತ್ತು. ಎಲ್ಲರೂ ಸದ್ಯಕ್ಕೆ ರೆಡಿ ರೆಡಿಯಾಗಿ ಹೊರಬಿಡ್ಬೇಕೀಗ. ಬೆಳಿಗ್ಗೆ 9 o'clock ಆಗೈತೆ ಅನ್ಸುತ್ತೆ. ನೋಡೋಣ. ಈಗ ಹೋಗಿ ಹಸಿವಂತೂ ಭಾಳ ಆಗೈತಿ, ನಾಷ್ಟ ಮಾಡೋಣ ಇಲ್ಲ ಟೆಂಪಲ್ಗೆ ಫಸ್ಟ್ ಹೋಗೋಣ, ಏನಾಗ್ತೈತಿ ಅದನ್ನು ಮಾಡ್ಕೊಂಡು ಹೋಗೋದು. ಮತ್ತು ಜರ್ನಿ ಇವತ್ತಿನ ಸ್ಟಾರ್ಟ್ ಆಗ್ತೈತಿ. ಇವತ್ತು ಎಲ್ಲಿ ಹೋಗಿ ಎಂಡ್ ಮಾಡ್ತೇವೆ ಗೊತ್ತಿಲ್ಲ. ಅಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಏನೇನು ಮಾಡ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು. ರೂಮಲ್ಲಿ ಆ್ಯಕ್ಚುಲಿ ಕ್ವಾಲಿಟಿ ಚಲೋ ಇದ್ದು, ರೂಮ್ ಸ್ಪೇಸಿಯಸ್ ಇತ್ತು, ರೀಸನೇಬಲ್ ಇಟ್ಟಿದ್ದು. ಈಗ ರೂಮ್ ಚೆಕ್ಔಟ್ ಮಾಡೇವಿ, ಹೊಂಟೇವಿ ಟೆಂಪಲ್ಗೆ. ನಾವೀಗ ಟೆಂಪಲ್ ಒಳಗೆ ಬಂದೀವಿ. ಎಷ್ಟು ಚಂದ ಐತಿ ಟೆಂಪಲ್. ವಾವ್, ನಿಜ ಈ ಸೈಡಿನೂ ಟೆಂಪಲ್ಗಳು ಎಷ್ಟು ಚಂದ ಇರ್ತವೆ. ಈ ಉತ್ತರ ಕನ್ನಡ ಆ ಕಡೆ ಬಂದೀವಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಚಂದ ಇರ್ತವೆ. ಟೆಂಪಲ್ ಆಗಿರ್ಬೋದು, ಅದು ಡೆಕೋರೇಷನ್ಸ್ ಆಗಿರ್ಬೋದು, ಆರ್ಕಿಟೆಕ್ಟ್ ಆಗಿರ್ಬೋದು, ಮಸ್ತ್ ಇರ್ತವೆ. ನೋಡೋಕೆ ಒಂಥರ ಚಂದ. ಹಂಗೆ ಹೊರಗಿನ ವ್ಯೂ ನೋಡ್ಕೊತ ಬಂದ್ರೂ ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ. ಸೊ ಹಂಗೆ ದೇವಿ ದರ್ಶನ ಮಾಡೋಕ್ಕೂ ದೇವಿಗಳು ಹಂಗೆ ಎಷ್ಟು ಚಂದ ಇರ್ತಾರೆ. ದೇವಿಗಳು ಅವ್ರು ಎಷ್ಟು ಬ್ಯೂಟಿಫುಲ್ ಇರ್ತಾರೆ. ದೇವಿಗಳು ನೋಡೋಕೆ ಹಿಡ್ಕೊಂಡು ಸಾಲಂಗಿಲ್ಲ, ಅಷ್ಟು ಚಂದ ಇರ್ತಾರೆ. ಅಷ್ಟು ಮೇಂಟೆನೆನ್ಸು ಅಷ್ಟು ಚಂದನೇ ಇರ್ತೈತಿ. ದೇವಿ ದರ್ಶನ ಮಾಡಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಅದು ದೇವಿ ನೋಡಿದ ತಕ್ಷಣ ಇನ್ನೇನು ಎದ್ದ ಬರ್ತಾಳಪ್ಪ ದೇವಿ ಅನ್ನುವಂಗಿತ್ತು. ಎಷ್ಟಾದರೂ ದೇವಿದು ವಿಡಿಯೋ ಅಥವಾ ಫೋಟೋ ತೆಗಿಯೋಕ್ಕೆ ಟ್ರೈ ಮಾಡಿದ್ನಿ, ಆಗಲೇ ಇಲ್ಲ. ಯಾಕಂದ್ರೆ ಅಲ್ಲೊಂದು ಡೋರ್ ಕಾಣಿಸಕತ್ತೈತಲ್ಲ, ಆ ಡೋರ್ ಹತ್ರ ಹೋಗಿಂದನೇ ನಮಗೆ ದೇವಿ ಕಾಣಿಸ್ತಾಳು. ಸೊ ಡೋರ್ ಹತ್ರ ಹೋದ ತಕ್ಷಣ ನಾವು ಮೊಬೈಲ್ ವಿಡಿಯೋ ಮಾಡೋದು, ಫೋಟೋ ತಗೊಳ್ಳೋದು ಸ್ಟಾಪ್ ಮಾಡಿಬಿಡ್ಬೇಕು. ಅದು ಅಲ್ಲಿ ರೂಲ್ಸ್. ಮೊಬೈಲ್ ಅಲ್ಲೋ ಇಲ್ಲ. ಇವಾಗೆಲ್ಲ ದೇವಿ ದರ್ಶನ ಮುಗೀತು ನಮ್ದು. ಭಾಳ ಚಂದ ದರ್ಶನ ಆಯಿತು. ಭಾಳ ಮನಸ್ಸಿಗೆ ಸಮಾಧಾನ ಆಯಿತು. ಭಾಳ ದೇವಿ ಮಸ್ತ್ ಅಂದ್ರೆ ಮಸ್ತ್ ಅನ್ಸಾತಿದ್ಲು. ಇದು ಹೊರಗಿಂದ ವ್ಯೂ. ಇಲ್ಲಿದೊಂದು ಸ್ಟೋರಿ ಐತೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತೈತಿ. ಮತ್ತು ನಾನು ಅದನ್ನು ಹೇಳ್ಕೊಂತ ಕುಂತೆ ಅಂದ್ರೆ ಬೇಸರ ಆಗ್ತೈತಿ. ಸೊ ಇಲ್ಲಿದೊಂದು ಕೋಣ. ಇದು ಒಂದು ಮೊದ್ಲೇಕ ಇದನ್ನು ಕಡಿಯೋ ಪ್ರತೀತಿ ಏನೋ ಇತ್ತಂತ. ಬಟ್ ಸದ್ಯಕ್ಕೆ ಅದು ಏನೂ ಇಲ್ಲ, ಅದನ್ನೆಲ್ಲನೂ ಸ್ಟಾಪ್ ಮಾಡ್ಯಾರ. ಸೊ ಇಲ್ಲಿ ಏನೈತಲ್ಲ, ಇಲ್ಲೇ ಸಿರ್ಸಿ ಒಳಗೆ ಮತ್ತು ನೀವು ಬೇರೆ ಟೆಂಪಲ್ ಏನಾರ ನೋಡ್ಬೇಕಂತಿದ್ರಂದ್ರೆ ಇಲ್ಲೆಲ್ಲ ಬೋರ್ಡ್ ಹಾಕ್ಯಾರ. ಅಲ್ಲಿ ನೀವು ನೋಡ್ಕೊಂಡು ಬೇರೆ ಟೆಂಪಲ್ಗೆ ಹೋಗಬಹುದು. ನಾವು ಎಲ್ಲ ಗುಡಿ ಎಲ್ಲ ಅಡ್ಡಾಡಿ ಮತ್ತೀಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಅಲ್ಲೇ ಬಾಜುಕನ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲಿ ಒಂದು ಸ್ವಲ್ಪ ಹೋಗಿ ಬರೋಣ. ಯಾಕಂದ್ರೆ ಅಗ್ದಿ ನಿಯರ್ ಐತೆ. ನಾವು ಕಾರ್ ಪಾರ್ಕಿಂಗ್ ಏನು ಮಾಡಿದ್ವಲ್ಲ, ಕಾರ್ ಪಾರ್ಕಿಂಗು ಐತಿ, ನಮಗೆ ಫೆಸಿಲಿಟಿ ಐತಿ. ಸೊ ಅಲ್ಲಿನೂ ಹೋಗ್ಬೋದು. ಇದು ತ್ರಯಂಬಕ ಟೆಂಪಲ್ ಅಂತ ಹೇಳಿ. ಸೊ ಇಲ್ಲೂ ಎಲ್ಲ ಗುಡಿನೂ ಹಂಗೆ ಎಷ್ಟು ಚಂದ ಅದಾವು, ಎಷ್ಟು ನೀಟಾಗಿ ಕೆತ್ತನೆ ಮಾಡ್ಯಾರ ಟೆಂಪಲ್ಗಳು ಅಂತಂದ್ರೆ ಭಾಳ ಚಲೋ ಅನಿಸ್ತೈತಿ ಎಲ್ಲನೂ ನೋಡೋಕೆ. ಸೊ ಅದಾದಮೇಲೆ ಮತ್ತು ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ.
ಶಿರ್ಸಿಯಿಂದ ಹೊರಟಾದ್ಮೇಲೆ ಆನ್ ದ ವೇ ಹೋಗ್ಬೇಕಾದ್ರೆ ಇನ್ನೊಂದು ಫೇಮಸ್ ದೇವ್ರು ಐತಿ, ಅದನ್ನು ನೋಡ್ಕೊಂಡು ಹೋದ್ರಾತಂತ ಅಂದ್ಕೊಂಡ್ವಿ. ಅದು ಯಾವ ಟೆಂಪಲ್ ಅಂತಂದ್ರೆ ಫೇಮಸ್ ದೇವರು ಗಂಟಿ ಗಣಪತಿ ಅಂಥೇಳಿ ಗೂಗಲ್ನಾಗ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಮಗೆ. ಮೇನ್ ರೋಡಿಂದ ಒಳಗೆ ಒಂದು 7-8 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟ. ಒಳಗೆ ಹೋಗ್ಬೇಕಾದ್ರೆ ಜಾಸ್ತಿ ಗಾಡಿಗಳು ಯಾವುವೂ ಇರಲಿಲ್ಲ, ರೋಡ್ ಬಹಳ ಸಣ್ಣದಿತ್ತು. ಅಂದ್ರೂ ಹೋದ್ವಿ ಟ್ರೈ ಮಾಡೋಣ. ಒಳಗೆ ಏನೋ ಒಂದು ಗೂಗಲ್ ಒಳಗೆ ಐತಿ, ಫೇಮಸ್ ದೇವ್ರು ಐತಿ ಅಂಥೇಳಿ ಹುಡ್ಕೊಂಡು ಹೋದ್ವಿ. ರೋಡ್ ಮಾತ್ರ ಭಾಳ ಸಣ್ಣದಿತ್ತು, ಅಲ್ಲೊಂದು ಇಲ್ಲೊಂದು ಗಾಡಿ ಅಷ್ಟು ಕಾಣತ್ತಿದ್ದು. ಬಟ್ ಫುಲ್ ಗ್ರೀನ್ ಫುಲ್ ಎಲ್ಲಿ ನೋಡಿದ್ರು ಕಾಡು ಗಿಡ ಮಸ್ತ್ ಕಾಣಿಸತ್ತಿತ್ತು. ಬಟ್ ಇದು ಡೇ ಟೈಮ್ನೊಳಗೆ ಅಷ್ಟೇ ಹೋಗ್ಬೋದು, ನೈಟ್ ಒಳಗೆ ಒಂಚೂರು ಹೆದರಿಕೆ ಬರ್ತೈತಿ ಸಂಜೆ ಟೈಮ್ ಒಳಗೆ. ಬಟ್ ಒಳಗೆ ಹೋದ ತಕ್ಷಣ ಗೊತ್ತಾಯ್ತು ಎಷ್ಟು ಫೇಮಸ್ ದೇವ್ರು ಐತೆ ಅಂಥೇಳಿ. ಭಾಳ ಅಂದ್ರೆ ಭಾಳ ಜನ ಇದ್ರಲ್ಲೇ. ಅಲ್ಲೇ ಕೊಲ್ಲೂರಿಂದ ಬರಬೇಕಾದ್ರೂ ಅಲ್ಲೇ ರೋಡ್ ಐತಿ. ಸೊ ಆ ರೋಡಿಂದನೂ ಎಲ್ಲರೂ ಬಂದಿದ್ರು ಜನ. ಅಲ್ಲಿ ಹೋದ ತಕ್ಷಣ ಗಂಟೆಗಳನ್ನು ನಮಗೆ ಮಾರಾಕತ್ತಿದ್ರು. ಅಂದ್ರೆ ಆ ದೇವರಿಗೆ ಗಂಟೆ ಗಣಪತಿ ಅಂತಲೇ ಫೇಮಸ್ ದೇವರು. ಸೊ ನಮಗೆ ಆ ದೇವ್ರಿಗೆ ಹತ್ರ ಏನಾದರೂ ಬೇಡ್ಕೊಂಡು ಗಂಟಿನ ಕೊಟ್ವಿ ಅಂತಂದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರ್ತೈತಿ ಅನ್ನೋದೊಂದು ಪ್ರತೀತಿ ಐತಿ. ಸೊ ನಾವು ಫಸ್ಟ್ ಟೈಮ್ ಇಲ್ಲಿ ಹೋಗಿದ್ದು. ಗಂಟೆ ಗಣೇಶ ಅಂತ ಹೆಂಗೆ ಫೇಮಸ್ ಐತಲ್ಲ ಹೆಸರು, ಹಂಗೆ ಆ ಗುಡಿ ಫುಲ್ ಬರೀ ಗಂಟೆನೇ ಇದ್ದು ಅದಕ್ಕೆ ಅದು ಗಂಟೆ ಗಣಪತಿ ಅಂತಲೇ ಫೇಮಸ್ ಇತ್ತು ದೇವರು. ಸೊ ಭಾಳ ಅಂದ್ರೆ ಭಾಳ ಯುನೀಕ್ ಆಗಿತ್ತು ಟೆಂಪಲ್, ಮಸ್ತ್ ಇತ್ತು ನೋಡೋಕೆ. ಆರ್ಕಿಟೆಕ್ಟ್ ಆಯ್ತು ಎಲ್ಲ ಭಾಳ ಚಂದ ಇತ್ತು. ಪೂಜೆನೂ ಅಷ್ಟೇ ಭಾಳ ಚಂದ ನೀಟಾಗಿ ಶಾಂತಿಲೇ ಪೂಜೆ ಮಾಡತ್ತಿದ್ರು. ಇಲ್ಲಿಯೂ ಅಷ್ಟೇ ಜಾಸ್ತಿ ವಿಡಿಯೋ ಫೋಟೋಸ್ ತಗೊಳಕ್ಕೆ ಅಲವಿಲ್ಲ. ಸೊ ಅಂದರೂ ನಾನು ಒಂದು ಗಣೇಶನ ಫೋಟೋ ಕ್ಯಾಪ್ಚರ್ ಮಾಡಿದ್ನಿ. ಸೊ ಅದಾದಮೇಲೆ ಇಲ್ಲೆಲ್ಲನೂ ನಾವು ಎಣ್ಣೆ ತೊಗೊಂಡು ಬಂದು ದೀಪ ಅದು ಹಚ್ಬೋದು. ಸೊ ಮಸ್ತಿತ್ತು ಟೆಂಪಲ್. ಒಂಚೂರು ಗದ್ದಲಿತ್ತು, ಬಟ್ ನೋಡಕ್ಕೆ ಮಾತ್ರ ಭಾಳ ಬ್ಯೂಟಿಫುಲ್ ಇತ್ತು ಟೆಂಪಲ್ಲು. ಏನೋ ಒಂದು ಬಂದಿದ್ದಕ್ಕೂ ಚಲೋ ಆತಂತ ಫೀಲ್ ಆಯ್ತು ನಮ್ಗೆ. ಆನ್ ದ ವೇ ಹೋಗ್ಬೇಕಾದ್ರೆ ನಿಮಗೆ ಎಲ್ಲಾರ ಆ ಸೈಡ್ ಹೋದ್ರಿ ಅಂದ್ರೆ ಇದೊಂದು ಟೆಂಪಲ್ಗೆ ವಿಸಿಟ್ ಮಾಡಿ ಬರ್ರಿ. ಸೊ ಇದೆಲ್ಲ ಮುಗಿಸಿ ನಾವು ಡೈರೆಕ್ಟಾಗಿ ಊಟ ಗೀಟ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ಸು ಬಂದಿದ್ದು ನಮ್ಮ ಗೋಕಾಕಿಗೆ ಯಾಕೆ ಬಂದ್ವಿ, ಏನೇನು ಮಾಡಿದ್ವಿ ಗೋಕಾಕ್ ಒಳಗೆ, ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಂತ. ಅಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.